ಬೆಂಗಳೂರಿನ ಡಿಜೆ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ನಡೆದಂತಹ ಹಿಂಸಾತ್ಮಕ ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಈಗಾಗಲೇ ವಿಚಾರಣೆ ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಒಟ್ಟು 80 ಆರೋಪಿಗಳ ಹೆಸರನ್ನು ಅದರಲ್ಲಿ ದಾಖಲಿಸಿ, ಅದರಲ್ಲಿ ಮುಖ್ಯವಾಗಿ ಬೆಂಗಳೂರಿನ ಮಾಜಿ ಮೇಯರ್ ಸಂಪತ್ ರಾಜ್ ಮತ್ತು ಅವರ ಸಹಾಯಕರಾಗಿದ್ದಂಥ ಅರುಣ್ ಕುಮಾರ್, ಅದೇ ರೀತಿ ಸ್ಥಳೀಯ ಕಾರ್ಪೊರೇಟರ್ಗಳ ಹೆಸರು ಕೂಡ ಅದರಲ್ಲಿ ಮುಖ್ಯವಾಗಿ ಕಂಡು ಬಂದಿದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಇನ್ನೂ ಅನೇಕ ಜನರ ಹೆಸರು ಕೂಡ ಅದರಲ್ಲಿ ಕಂಡು ಬಂದಿದೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ಘಟನೆ ನಡೆದ ಮೊದಲ ದಿನದಿಂದಲೇ ನಾವು SDP ನಾಯಕರು ಹೇಳ್ತಾ ಬರ್ತಾ ಇದ್ದದ್ದು ಏನಂತ ಹೇಳಿದರೆ, ಘಟನೆಯಲ್ಲಿ BJP ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದ ವಿಷಯವನ್ನು ನಾವು ಹೇಳಿದೆವು. ನವೀನ್ ಎಂಬ ದುಷ್ಕರ್ಮಿಯ ಮೂಲಕ ಪ್ರವಾದಿಯವರ ವ್ಯಂಗ್ಯಚಿತ್ರವನ್ನು ಹಾಕ್ಕೊಂಡು ಆ ವ್ಯಂಗ್ಯಚಿತ್ರದ ಮೂಲಕ ಮುಸ್ಲಿಂ ಸಮುದಾಯದ ಭಾವನೆಗಳನ್ನು ಬಡಿದೆಬ್ಬಿಸಿ ಅವರನ್ನು ಬೀದಿಗಳಲ್ಲಿ ಬಂದು ರೊಚ್ಚಿಗೆ ಬೀಸುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದು BJP. ಆ ಮೂಲಕ ಅಲ್ಲಿ ದಲಿತ ಮತ್ತು ಮುಸ್ಲಿಮರ ಮತ ಬ್ಯಾಂಕ್, ಐಕ್ಯ ಮತ ಬ್ಯಾಂಕ್ ಏನಿತ್ತೋ ಅದನ್ನು ಒಡೆದು ಹಿಂದೂ ಧರ್ಮದ ಭಾವನೆಗಳನ್ನು ಉದ್ದೀಪನಗೊಳಿಸಿ BJP ಪಕ್ಷಕ್ಕೆ ಒಂದು ಧ್ರುವೀಕರಣ ಮಾಡುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಥರದ ಪ್ರವಾದಿಯವರ ವ್ಯಂಗ್ಯಚಿತ್ರವನ್ನು ಹಾಕ್ಕೊಂಡು ಮುಸ್ಲಿಮರನ್ನು ಬೀದಿಗೆ ಬರುವಂಥ ಮಾಡಲಾಗಿರುವಂಥ ದೊಡ್ಡ ಷಡ್ಯಂತ್ರ, ವ್ಯವಸ್ಥಿತವಾದ ಷಡ್ಯಂತ್ರ BJP ಮಾಡಿತ್ತು. ಆ ನಂತರ ಜನ ಎಲ್ಲ ಬೀದಿಗೆ ಬಂದಾಗ ಆ ಸಂದರ್ಭದ ಒಂದು ಪ್ರಯೋಜನವನ್ನು ಪಡೆದಂತಹ ಕಾಂಗ್ರೆಸ್ ಪಕ್ಷದ ಒಳಜಗಳ ಒಂದು ಗುಂಪುಗಾರಿಕೆ, MLA ಅಖಂಡ ಶ್ರೀನಿವಾಸ ಮೂರ್ತಿಯವರ ವಿರೋಧಿಗಳಾಗಿರುವಂಥ ಕಾಂಗ್ರೆಸ್ ಪಕ್ಷದಂತೆ ಕೆಲವು ನೇತಾರರು ಸಂದರ್ಭವನ್ನು ಬಳಕೆ ಮಾಡಿಕೊಂಡು ಶಾಸಕರ ಮೇಲೆ ಕೆಟ್ಟ ಹೆಸರು ಬರುವಂಥ ಕಾರಣಕ್ಕಾಗಿ ಜನರನ್ನ ಹಿಂಸಾತ್ಮಕ ಘಟನೆಗೆ ಪ್ರಚೋದನೆ ಮಾಡಿದ್ದಾರೆ. ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಾಕಲಿಕ್ಕೆ, ಅದೇ ರೀತಿ ಸುತ್ತಮುತ್ತಲಿನ ವಾಹನಗಳಿಗೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಲಿಕ್ಕೆ ಮುಖ್ಯವಾಗಿ ಪ್ರೇರೇಪಣೆ ಕೊಟ್ಟಂಥವರು, ಅದಕ್ಕೆ ಬೇಕಾದಂಥ ದಿಗ್ದರ್ಶನ ಮಾಡಿದಂಥವರು ಈಗ ಯಾರು ಅಂತೇಳಿ CCB ಪೊಲೀಸನ ಅವರ ವಿಚಾರಣೆಯ ಒಂದು ವರದಿ ಇವತ್ತು ನಮಗೆ ಹೇಳಿಕೊಡ್ತಾ ಇದೆ. ಹಾಗಾಗಿ ದ್ವೇಷದ ಬೀಜವನ್ನು BJP ಬಿತ್ತಿದೆ. ಆ ಸಂದರ್ಭದಲ್ಲಿ ಆ ದ್ವೇಷದ ಸಂದರ್ಭದಲ್ಲಿ ಉಂಟಾದಂಥ ಹಿಂಸಾತ್ಮಕ ಫಲವನ್ನು ಕಾಂಗ್ರೆಸ್ ಕೊಯ್ಲು ಮಾಡಿದೆ. ಪರಿಸ್ಥಿತಿಯ ಲಾಭವನ್ನು ಬಳಸಿಕೊಂಡು BJP ಮಾಧ್ಯಮಗಳು ತನ್ನ ಚಾಳಿಯನ್ನು ಮುಂದುವರಿಸಿತ್ತು. ಸೊ ಇದು ನಡೆದಂಥ ಘಟನೆ. SDP ಯಾವ ಪಾತ್ರವೂ ಅದರಲ್ಲಿ ಇರಲಿಲ್ಲ. ಅತ್ಯಂತ ನಿರಪರಾಧಿಯಾಗಿದ್ದಂಥ ಒಂದು ರಾಜಕೀಯ ಪಕ್ಷವಾಗಿದ್ದುಕೊಂಡುವಂಥ SDP ಮಾಧ್ಯಮಗಳು ಪುಂಖಾನುಪುಂಖವಾಗಿ ಸುಮ್ಮನೆ ಯಾವುದೇ ಕಾರಣಗಳಿಲ್ಲದೆ ಆರೋಪಿ ಸ್ಥಾನದಲ್ಲಿ ನಿಂತುಕೊಂಡು ಸಾಕಷ್ಟು ಅಪಪ್ರಚಾರಗಳನ್ನು ಮಾಡಿತ್ತು. ಇದೀಗ ಸತ್ಯ ಹೊರಬಿದ್ದಿದೆ. NIA ಕೂಡ ತನಿಖೆ ಮಾಡ್ತಾ ಇದೆ. NIA ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು, ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು. ಯಾರು ಅಪರಾಧಿಗಳಾಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. 4 ಅಮೂಲ್ಯ ಜೀವಗಳು ಕೂಡ ಕಳೆದು ಹೋದವು. ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷದ ಒಳಜಗಳ, ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ವಿರೋಧಿ ಬಣ, ಅದರ ಜೊತೆಗೆ BJPಯ ಕೋಮು ಗಲಭೆ ಹುನ್ನಾರ, ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಕಾರಣ. ಸರಿಯಾದ ಸಮಯಕ್ಕೆ FIR ದಾಖಲಿಸಿಕೊಂಡು ದುಷ್ಕರ್ಮಿಯನ್ನು ಬಂಧನ ಮಾಡಿದಾದರೆ ಈ ಥರದ ಯಾವುದೇ ಘಟನೆಗಳು ಸಂಭವಿಸ್ತಾ ಇರಲಿಲ್ಲ. ಇದೆಲ್ಲವನ್ನು ಬಿಟ್ಟು ಕೇವಲ SDP ಮಾತ್ರ ಟಾರ್ಗೆಟ್ ಮಾಡಿದಂತಹ ಒಂದು ದೊಡ್ಡ ಅತ್ಯಂತ ಲಜ್ಜೆಗೆಟ್ಟಂತಹ ಮಾಧ್ಯಮಗಳು, ಕೆಲವು ಮಾಧ್ಯಮಗಳು ಲಜ್ಜೆಗೆಟ್ಟಂತಹ ಬೂಟು ನೆಕ್ಕುವಂಥ ಕೆಲವು ಮಾಧ್ಯಮಗಳಿಂದಾಗಿ ಈ ಥರದ ಸನ್ನಿವೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಂಟಾಗಿದೆ. ಹಾಗಾಗಿ ಅಂದಿನ ದಿವಸ SDP ನಾಯಕರು ಕೇವಲ ದೂರ ಕೊಡಲಿಕ್ಕೆ ಹೋಗಿದ್ದವರು ರಾತ್ರಿ 1 ಗಂಟೆವರೆಗೆ ಪೊಲೀಸರು ಪೊಲೀಸ್ ಸ್ಟೇಷನಲ್ಲಿ ಅವರನ್ನು ನಿಲ್ಲಿಸಿಕೊಂಡು ಪರಿಸ್ಥಿತಿಯನ್ನು ಶಾಂತ ಮಾಡಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ಅವರನ್ನು ಉಪಯೋಗಿಸಿದ್ದಾರೆ. ನಂತರ 1 ಗಂಟೆ 2 ಗಂಟೆ ಮಧ್ಯರಾತ್ರಿ ಅಲ್ಲಿ ಆಗಮಿಸಿದಂಥ BJP ಮಂತ್ರಿಯೊಬ್ಬರ ಕುಮ್ಮಕ್ಕಿನಿಂದಾಗಿ SDP ನಾಯಕರ ಮೇಲೆ ದೂರು ದಾಖಲಿಸಿಕೊಂಡು ಅವರನ್ನು ಜೈಲಿಗೆ ಕಳುಹಿಸಲಾಗಿದೆ. ಎಲ್ಲ ನಿರಪರಾಧಿಗಳು. ಹಾಗಾಗಿ ಅಪರಾಧಿಗಳು ಯಾರು ಎಂಬುದನ್ನು ಸಾಬೀತುಪಡಿಸುವ ಮೂಲಕ ಅವರಿಗೆ ಶಿಕ್ಷೆ ಆಗಬೇಕು, ನಿರಪರಾಧಿಗಳಿಗೆ ಅವರನ್ನು ಬಿಡುಗಡೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ.